ಹಲೋ ಫ್ರೆಂಡ್ಸ್, ದೈವ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಹಳ ದಿನಗಳ ನಂತರ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ಒಂದು 100 kg ತೆಂಗಿನಕಾಯಿಯಿಂದ ಎಷ್ಟು kg ಕೊಬ್ಬರಿ ಸಿಗುತ್ತೆ, ಅದರಿಂದ ಎಷ್ಟು kg ಕೊಬ್ಬರಿ ಎಣ್ಣೆ ಸಿಗುತ್ತೆ, 1 kg ಕೊಬ್ಬರಿ ಎಣ್ಣೆ ಮಾಡಬೇಕು ಅಂದರೆ ಎಷ್ಟು ತೆಂಗಿನಕಾಯಿಗಳು ಬೇಕು ಅನ್ನೋ ಸಂಪೂರ್ಣ ಅಂಕಿಅಂಶವನ್ನು ನೀಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಸೊ ಬನ್ನಿ, ಆಗಿದ್ರೆ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮಾರು 300 ತೆಂಗಿನಕಾಯಿಗಳನ್ನು ನಾವಿಲ್ಲಿ ಸುಲಿದಿದ್ವಿ. ತುಂಬ ದೊಡ್ಡ ದೊಡ್ಡ ಕಾಯಿಗಳೇನಲ್ಲ, ನೀರು ಕಡಿಮೆ ಇರೋ ಕಾಯಿಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಸುಲಿದಿದ್ದೀವಿ. ಎಲ್ಲ ಕಾಯಿಗಳನ್ನು ಒಡೆದು ಸ್ವಲ್ಪ ಎತ್ತರವಾದ ಜಾಗದಲ್ಲಿ ಇದನ್ನು ಬಿಸಿಲಿಗೆ ಈ ರೀತಿ ಒಣಗಿಸಬೇಕು. ನಾವು ಶೀಟಿನ ಮೇಲ್ಗಡೆ ಇದನ್ನು ಒಣಗಿಸ್ತೀವಿ, ಯಾಕೆಂದರೆ ಕೆಳಗಡೆ ಹಾಕಿದರೆ ನಾಯಿ ಕಾಟ ಇರುತ್ತೆ, ಹಾಗೆ ಇರುವೆ ಕೂಡ ಬರುತ್ತೆ. ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ಬಿಸಿಲು ಚೆನ್ನಾಗಿ ಬರೋದ್ರಿಂದ ಬೇಗ ಡ್ರೈ ಆಗುತ್ತೆ. ಒಂದು ವೇಳೆ ಮಳೆ ಬಂದ್ರೂ ಮಳೆ ನೀರು ತಾಗದೇ ಇರೋ ಥರ ಟಾರ್ಪಲ್ ಕೂಡ ಹಾಕ್ಬೋದು. ಬಿಸಿಲಿನಲ್ಲಿ ಒಣಗಿಸುವಾಗ ಮೊದಲನೇ ದಿನ ಈ ರೀತಿ ಉಲ್ಟಾ ಹಾಕಿ ಒಣಗಿಸ್ಬೇಕು, ಅಂದರೆ ಕರಟ ಮೇಲ್ಗಡೆ ಬರೋ ಥರ ಹಾಕಬೇಕು. ಹೀಗೆ ಮಾಡೋದ್ರಿಂದ ಹಿಂದ್ಗಡೆ ಭಾಗ ಚೆನ್ನಾಗಿ ಒಣಗಿ ಆಮೇಲೆ ಕರಟನ ಈಸಿಯಾಗಿ ಬಿಡಿಸಬಹುದು. ಒಂದು ದಿನ ಆದಮೇಲೆ ಮಾರನೇ ದಿನ ಇದನ್ನು ಈ ರೀತಿ ಸೀದಾ ಮಾಡಿ ಹಾಕಬೇಕು. ಸೊ ಎಲ್ಲನೂ ನಾನು ಈ ರೀತಿ ಕರಟ ಕೆಳಗಡೆ ಹೋಗೋ ಥರ ಹಾಕೋತೀನಿ. ಎಲ್ಲನೂ ತಿರುವಿ ಹಾಕಿದ ಮೇಲೆ ಕಾಗೆ ಕಾಟ ಏನಾದರೂ ಇದ್ದರೆ ಬಲೆನ ಹಾಕಬೇಕಾಗತ್ತೆ. ನಮ್ಮ ಏರಿಯಾದಲ್ಲಿ ಕಾಗೆ ಕಾಟ ಇಲ್ಲ, ಸೊ ನಾನು ಬಲೆನ ಹಾಕ್ತಾ ಇಲ್ಲ, ಡೈರೆಕ್ಟಾಗಿ ಈ ರೀತಿ ಒಣಗಿಸ್ತಾ ಇದ್ದೀನಿ. ಈ ರೀತಿ ಸುಮಾರು 10 ರಿಂದ 15 ದಿನ ಬಿಸಿಲಿನಲ್ಲಿ ಒಣಗಿಸಬೇಕು. ದಿನ ಪೂರ್ತಿ ಬಿಸಿಲು ತಾಗದೇ ಇದ್ದರೆ ಇಲ್ಲ ಸ್ವಲ್ಪ ಮೋಡ ಇದ್ದರೆ ಇನ್ನೂ ಜಾಸ್ತಿ ದಿನ ಒಣಗಿಸ್ಬೇಕಾಗತ್ತೆ. ರಾತ್ರಿ ಹೊತ್ತು ಇಬ್ಬನಿ ತಾಗದೇ ಇರೋ ಥರ ಟಾರ್ಪಲ್ ಇಲ್ಲ ಪ್ಲಾಸ್ಟಿಕ್ನಿಂದ ಮುಚ್ಚಿ ಇಡಬೇಕು. ಆರರಿಂದ 7 ದಿನ ಬಿಸಿಲಿನಲ್ಲಿ ಒಣಗಿದ ಮೇಲೆ ಕರಟವನ್ನು ಈ ರೀತಿ ಬಿಡಿಸಬೇಕು. ಯಾವುದೆಲ್ಲ ಈ ರೀತಿ ಜಪ್ಪಿದಾಗ ಕರಟ ಕಳಚಿ ಬರುತ್ತೋ ಅದನ್ನೆಲ್ಲ ಬಿಡಿಸಬೇಕು. ಕರಟ ಕಳಚಿ ಬರದೇ ಇದ್ದರೆ ಅದನ್ನು ಹಾಗೇ ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. ಇನ್ನೂ 1-2 ದಿನ ಬಿಸಿಲಿನಲ್ಲಿ ಒಣಗಿದ ಮೇಲೆ ಕರಟನ ಬಿಡಿಸಬಹುದು. ಆಗಲೂ ಬಿಡಿಸಲಿಕ್ಕೆ ಆಗಲಿಲ್ಲ ಅಂದರೆ ಸ್ಕ್ರೂ ಡ್ರೈವರ್ ಇಲ್ಲ ಕತ್ತಿಯ ಸಹಾಯದಿಂದ ಈ ರೀತಿ ಬಿಡಿಸಬಹುದು. ಎಲ್ಲ ಬಿಡಿಸಿ ಆದಮೇಲೆ ಇನ್ನೂ 7 ರಿಂದ 8 ದಿನ ಬಿಸಿಲಿನಲ್ಲಿ ಒಣಗಿಸಬೇಕು. ಪೂರ್ತಿ ಒಣಗಿದ ಮೇಲೆ ಇದನ್ನೆಲ್ಲ ತೆಗೆದು ಕಟ್ ಮಾಡ್ಕೋತೀವಿ. ಒಂದು ಕೊಬ್ಬರಿ ಕಡಿನ ಚಿಕ್ಕದಾಗಿದ್ದರೆ 2 ಭಾಗ ಮಾಡ್ತೀವಿ, ಸ್ವಲ್ಪ ದೊಡ್ಡದಾಗಿದ್ದರೆ 3 ರಿಂದ 4 ಭಾಗ ಮಾಡ್ತೀವಿ. ಕಟ್ ಮಾಡಿರೋ ಕೊಬ್ಬರಿನ ಮಿಲ್ಲಿಗೆ ತಗೊಂಡೋಗಿ ಅರೆದು ಎಣ್ಣೆ ಮಾಡ್ತೀವಿ. ನಾವು ಸುಮಾರು 300 ತೆಂಗಿನಕಾಯಿಗಳನ್ನು ಕೊಬ್ಬರಿ ಮಾಡೋದಕ್ಕೋಸ್ಕರ ಹೊಡೆದಿದ್ವಿ. ಎಲ್ಲನೂ ಚಿಕ್ಕ ಚಿಕ್ಕ ಕಾಯಿ ಆಗಿರೋದ್ರಿಂದ ಇದರ ತೂಕ ಸುಮಾರು 100 kg ಇತ್ತು. ಕೊಬ್ಬರಿ ಮಾಡಿದ ಮೇಲೆ ಇದರ ತೂಕ 50 kg ಆಯಿತು, ಅಂದರೆ ಕೊಬ್ಬರಿ 50% ಆಗುತ್ತೆ. ಇದರಲ್ಲಿ ಕೊಬ್ಬರಿ ಎಣ್ಣೆ 30 kg ಹಾಗೂ ಹಿಂಡಿ 20 kg ಸಿಕ್ತು. ಅಂದರೆ ಕೊಬ್ಬರಿ ಎಣ್ಣೆ 60% ಸಿಗುತ್ತೆ, ಹಾಗೆ ಹಿಂಡಿ 40% ಸಿಗುತ್ತೆ. ಸೊ ಇದರ ಪ್ರಕಾರ 1 kg ಕೊಬ್ಬರಿ ಎಣ್ಣೆ ಮಾಡಲಿಕ್ಕೆ ಅಂದಾಜು 3.5 kg ತೆಂಗಿನಕಾಯಿ, ಅಂದರೆ ಸುಮಾರು 7 ರಿಂದ 8 ತೆಂಗಿನಕಾಯಿ ಬೇಕಾಗುತ್ತೆ. ಕೊಬ್ಬರಿ ಎಣ್ಣೆನ 2 ದಿನ ಬಿಸಿಲಿನಲ್ಲಿಟ್ಟು ಒಣಗಿಸಿ ನಂತರ ಕ್ಯಾನ್ನಲ್ಲಿ ಹಾಕಿ ಶೇಖರಿಸಿ ಇಡ್ತೀವಿ. ಹೀಗೆ ಮಾಡೋದ್ರಿಂದ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಎಣ್ಣೆ ಹಾಳಾಗದೆ ಚೆನ್ನಾಗಿರುತ್ತೆ. ಕೊಬ್ಬರಿ ಹಿಂಡಿನ ದನಕರುಗಳಿಗೆ ಆಹಾರವಾಗಿ ನೀಡ್ತೀವಿ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.